ಒಂದು ಸುಂದರವಾದ ಹಳ್ಳಿಯಿತ್ತು, ಮಾಯಮೂಡಿ. ಅದು ಪ್ರಕೃತಿಯಲ್ಲಿ ತುಂಬಾ ಶ್ರೀಮಂತವಾಗಿತ್ತು. ಆ ಹಳ್ಳಿಯಲ್ಲಿ ಒಬ್ಬ ಬಡವನು ಇದ್ದ. ಅವನ ಬಳಿ ಏನೂ ಇರಲಿಲ್ಲ. ಊಟವಿಲ್ಲ, ಹಣವಿಲ್ಲ, ಕುಟುಂಬವಿಲ್ಲ. ಒಮ್ಮೆ ಅವನು ನದಿಯ ತಟದಲ್ಲಿ ಕೂತು ಅತ್ತನು. ಆಗ ಒಬ್ಬ ವೃದ್ಧನು ಅವನ ಬಳಿ ಬಂದು ಕೇಳಿದ, ಏಕೆ ಅಳುತ್ತಿದ್ದೀಯಾ? ಬಡವನು ಹೇಳಿದ, ನನ್ನ ಬಳಿ ಏನೂ ಇಲ್ಲ, ನಾನು ಹೇಗೆ ಸಂತೋಷವಾಗಿರಲಿ? ವೃದ್ಧನು ನಗುತ್ತಾ ಹೇಳಿದ, ನಿನ್ನ ಬಳಿ ನದಿ ಇದೆ, ಮರಗಳಿವೆ, ಸೂರ್ಯನ ಬೆಳಕಿದೆ. ನೋಡು, ಸುತ್ತಮುತ್ತ ಎಲ್ಲೆಡೆ ಸುಂದರತೆ ಇದೆ, ಜೀವ ಇದೆ. ನಿನ್ನ ಬಳಿ ಇಲ್ಲದಿರುವುದನ್ನು ಯೋಚಿಸಿದರೆ ಯಾವಾಗಲೂ ದುಃಖ. ಆದರೆ ಇದ್ದಿರುವುದನ್ನು ನೋಡಿದರೆ ಮನಸ್ಸಿಗೆ ಶಾಂತಿ ಸಿಗುತ್ತದೆ. ಬಡವನು ಅದನ್ನು ಕೇಳಿ ನಿಧಾನವಾಗಿ ಅಳುವುದನ್ನು ನಿಲ್ಲಿಸಿದ. ಅವನ ಕಣ್ಣುಗಳಲ್ಲಿ ಹೊಸ ಬೆಳಕು ಮೂಡಿತು. ಅವನಿಗೆ ಹತ್ತಿರದಲ್ಲಿದ್ದ ಒಳ್ಳೆಯ ಸಂಗತಿಗಳು ಕಾಣಲು ಶುರುವಾದವು. ಆ ದಿನದಿಂದ ಅವನ ಜೀವನ ಬದಲಾಗತೊಡಗಿತು. ನೋಡಿ ಮಕ್ಕಳು, ಆತನ ಜೀವನ ಮಾಯೆಯಿಂದ ಬದಲಾಯಿಸಲಿಲ್ಲ. ಆತ ತನ್ನ ಚಿಂತನೆ ಬದಲಾಯಿಸಿದ ಕಾರಣ ಬದಲಾಯಿಸಿತು. ನಾವು ಒಳ್ಳೆಯದನ್ನು ಯೋಚಿಸಿದರೆ ಹೃದಯ ಹಗುರವಾಗುತ್ತದೆ. ಸಮಸ್ಯೆಗಳನ್ನು ಎದುರಿಸಲು ಧೈರ್ಯ ಬರುತ್ತದೆ. ಮಕ್ಕಳೇ, ನಾವು ಸದಾ ಸಕಾರಾತ್ಮಕವಾಗಿ ಯೋಚಿಸಿದರೆ ಜೀವನಕ್ಕೆ ಒಳ್ಳೆಯದನ್ನೇ ಆಕರ್ಷಿಸುತ್ತೇವೆ. ಸಮಸ್ಯೆಗಳು ಬಂದೇ ಬರುತ್ತವೆ, ಆದರೆ ಹುರಿದುಂಬಿತ ಮನಸ್ಸಿನಿಂದ ಎದುರಿಸಿದರೆ ನಾವು ಅದನ್ನು ಜಯಿಸಬಹುದು.